ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಪ್ಲೇನ್ ಬ್ಲೌಸ್ ಕಟಿಂಗ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಬ್ಲೌಸ್ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಪ್ರಾಬ್ಲಮ್ಸ್ ಇರೋ ಅಂಥ ಬ್ಲೌಸ್ನ ನಾವು ಕರೆಕ್ಟ್ ಮಾಡಿಕೊಂಡು ಹೇಗೆ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋನಲ್ಲಿ ವಿಚಾರ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡಾಗಿ ಕೂಡ ತಿಳಿಸ್ತಾ ಇದ್ದೀನಿ. ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಗ್ಯಾಪ್ ಇದೆ ತುಂಬಾ, ಹಾಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತ ನನಗೆ ಅವ್ರು ಹೇಳಿದ್ದಾರೆ. ಹಾಗೆ ಲೆಂತ್ ಕೂಡ ನನಗೆ ಒಂದು 1/2 ಇಂಚು 1/4 ಇಂಚು ಜಾಸ್ತಿ ಇಡಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಈ ಬ್ಲೌಸ್ ನಾನು ಅವ್ರಿಗೆ ವೇರ್ ಮಾಡಿ ತೋರಿಸಿದಾಗ ತುಂಬಾ ಪ್ರಾಬ್ಲಮ್ಸ್ ಬಂತು. ಈ ಬ್ಲೌಸ್ನ ನಾನು ಕರೆಕ್ಟಾಗಿ ಸ್ಟಿಚ್ ಅಂದರೆ ಇದೇ ಮೆಷರ್ಮೆಂಟು ಕರೆಕ್ಟಾಗಿ ಸ್ಟಿಚ್ ಮಾಡಿ ಹೇಗೆ ನಾವು ಕಟಿಂಗ್ ಮಾಡಬೇಕು ಸ್ಟಿಚ್ ಮಾಡೋದಕ್ಕೆ ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಬ್ಲೌಸ್ ಮೆಷರ್ಮೆಂಟ್ ಬಂದು 40 ಸೈಜ್ ಮೆಷರ್ಮೆಂಟು. ನಾನು ಇಲ್ಲಿ 4 ಫೋಲ್ಡಲ್ಲಿ ಒಂದು ಕ್ಲಾತ್ ಏನಿದೆ ಮೇನ್ ಫ್ಯಾಬ್ರಿಕ್ಕು ಅದನ್ನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇದು ಫೋಲ್ಡಿಂಗ್ ಸೈಡ್ ಏನಿದೆ ಅದು ನಮ್ಮ ಸೈಡ್ ಇರಬೇಕು, ಯಾವಾಗಲೂ ಓಪನಿಂಗ್ ಬಂದು ನಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು. ಈ ಥರ ಬಟ್ಟೆ ಏನಾದರೂ ಈಕ್ವಲ್ ಆಗಿಲ್ಲ ಅಂತಂದರೆ ಒಂದು 1/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಓಕೆನಾ? ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಈ ಥರ ಒಂದು 1/4 ಇಂಚಷ್ಟು ಕಟ್ ಮಾಡ್ಕೋಬೇಕು. ಫೋಲ್ಡಿಂಗ್ ಸೈಡ್ ಬಿಟ್ಟು ನಾವು ಓಪನಿಂಗ್ ಸೈಡಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಇದು ಬಂದು ಶಾರ್ಟ್ ಸ್ಲೀವ್ಸ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಈ ಶಾರ್ಟ್ ಸ್ಲೀವ್ಸ್ನ ಲೆಂತ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಫಸ್ಟಿಗೆ ಬಂದು ಶೋಲ್ಡರಿಂದ ನಾವು ಲೆಂತ್ನ ತೊಗೋಬೇಕು. ಇಲ್ಲಿ ಬಂದು 4.25 ಇಂಚ್ ರೆಡಿ ಲೆಂತ್ ಸಿಗ್ತಾ ಇದೆ. ರೆಡಿ ಲೆಂತ್ ತೊಗೋಬೇಕಾದ್ರೆ ನಾವು ಫಸ್ಟ್ ಇಲ್ಲಿಗೆ 1.5 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಇದು ಪ್ಲೇನ್ ಬ್ಲೌಸು, ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ರೀತಿಯ ಲೈನಿಂಗ್ ಬ್ಲೌಸ್ನ ನಾನು ಇಲ್ಲಿ ಕಟಿಂಗ್ ತೋರಿಸ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ರೆಡಿ ಬಂದು 4.25 ಇಲ್ಲ 4.25 ಇಂಚು ಮಾರ್ಕ್ ಮಾಡಿಕೊಂಡು ಅದ್ರ ಜೊತೆಗೆ 1.5 ಇಂಚ್ಗೆ ಫಸ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 4.25 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಗೆ 1/2 ಇಂಚು ಮೇಲ್ಗಡೆ ಸ್ಟಿಚ್ಚಿಂಗ್ ಅಂದರೆ ಸ್ಲೀವ್ಸ್ ಅಟ್ಯಾಚಿಂಗೋಸ್ಕರ 1/2 ಇಂಚ್ ತೊಗೋತಾ ಇದ್ದೀನಿ. ಇದಿಷ್ಟು ತೊಗೊಂಡಾದ ನಂತರ ಸ್ಲೀವ್ಸ್ನ ಲೂಸ್ನ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ಸ್ನ ಲೂಸು ನಮ್ಮದು ಏನು ತೋಳು ಭಾಗ ಏನು ಬರುತ್ತೆ ಅದನ್ನು ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು ಈ ಥರ ಟೇಪ್ ಸಹಾಯದಿಂದ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬಂದು ನನಗೆ 6.25 ಇಂಚ್ ಬರ್ತಾ ಇದೆ ಕರೆಕ್ಟಿಗೆ, ಅಂದರೆ ಒಂದು ಗೆರೆ ಕಡಿಮೆ ಬರ್ತಾ ಇದೆ 7 ಇಂಚಸ್ಗೆ. ನಾನಿಲ್ಲಿ 7 ಇಂಚಸ್ ಅಂತಲೇ ಹಾಕೋತೀನಿ. ಹಾಗೆ ಎಕ್ಸ್ಟ್ರಾ ಪೀಸ್ನ ನಾನು ಸ್ಟಿಚ್ಚಿಂಗ್ ಮಾಡುವಾಗ ಅಟ್ಯಾಚ್ ಮಾಡ್ಕೋತೀನಿ, ಇಲ್ಲಿ ಬಟ್ಟೆ ಕಡಿಮೆ ಇರೋ ಕಾರಣ. ಇವಾಗ ನಾನು ರೌಂಡ್ನ ತೊಗೋಬೇಕು. ಆರ್ಮಲ್ ರೌಂಡ್ ಬಂದು ಯಾವಾಗಲೂ ಬ್ಯಾಕ್ ಪಾರ್ಟಲ್ಲೇ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಫ್ರಂಟ್ ಪಾರ್ಟಲ್ಲಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆರ್ಮಲ್ ರೌಂಡ್ ಬಂದು ಇಲ್ಲಿ 8.5 ಬರ್ತಾ ಇದೆ. ನಾನು ಇಲ್ಲಿಂದ ಮಾರ್ಕ್ ಮಾಡಿಕೊಂಡು 8.5ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಬಟ್ಟೆ ಎಷ್ಟಿದೆ ಅಷ್ಟೇ ಬಂದುಬಿಟ್ಟಿದೆ ನನಗೆ. ಹಾಗಾಗಿ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ನ ನಾನು ಸ್ಟಿಚಿಂಗಲ್ಲಿ ಆ್ಯಡ್ ಮಾಡ್ಕೋತೀನಿ. 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಹಾಗೆ 1 ಇಂಚ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡೌನಿಂಗ್ ಬಂದು ಈ ಸ್ಲೀವ್ಸ್ನಲ್ಲಿ ಎಷ್ಟು ಲೆಂತ್ ತೊಗೊಂಡಿದ್ವಿ ಅದರಲ್ಲಿ ಅರ್ಧಕ್ಕೆ ನಾನು ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ನ ಡೌನಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1.5 ಇಂಚ್ ಏನು ಡೌನಿಂಗ್ ಮಾಡ್ಕೊಂಡಿದ್ದೆ ಅಲ್ಲಿಂದ ಸ್ಲೀವ್ಸ್ನ ನಿಧಾನವಾಗಿ ಒಂದು ಶೇಪ್ ಕೊಡ್ತಾ ನಾವು ಡೌನಿಂಗ್ ತೊಗೋಬೇಕು. ಹಾಗೆ ಫ್ರಂಟ್ ಶೇಪ್ಗೂ ಅಷ್ಟೇ 1 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಂದ ನಾವು ನಿಧಾನವಾಗಿ 1/2 ಇಂಚ್ ಡೌನಿಂಗ್ ಕೊಟ್ಕೊಂಡು ಕ್ಲೀನಾಗಿ ಸ್ಲೀವ್ಸ್ ಶೇಪ್ ಎಲ್ಲಿದೆ ಅಲ್ಲಿಗೆ ತಂದು ನಿಲ್ಲಿಸ್ಕೋಬೇಕಾಗುತ್ತೆ. ಇದರಲ್ಲಿ ನಾನು ಸ್ಟಿಚ್ಚಿಂಗ್ ಕೂಡ ಅವೈಲೇಬಲ್ ಮಾಡ್ಕೊಂಡಿದ್ದೀನಿ, ಅಂತಂದರೆ ಸ್ಟಿಚ್ ಮಾರ್ಜಿನು 1/2 ಇಂಚ್ ಅಂತ ಏನು ಬಿಟ್ಕೋಬೇಕು ಶೇಪಲ್ಲಿ ಅದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ಇವಾಗ ಕ್ಲೀನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಜಾಯಿಂಟ್ ಇರೋ ಕಾರಣ ನಾನು ಈ ಪೀಸ್ನು ಕೂಡ ಕ್ಲೀನಾಗಿ ಕಟ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ನಾನು ಸ್ಟಿಚ್ಚಿಂಗ್ ಮಾಡುವಾಗ ಅಟ್ಯಾಚ್ ಮಾಡ್ಕೋತೀನಿ. ಹಾಗಾಗಿ ಕ್ಲೀನಾಗಿ ನಾನು ಸ್ಲೀವ್ಸ್ ರೌಂಡು ಮತ್ತು ಸೆಂಟರ್ ಪಾಯಿಂಟು ಇದನ್ನೆಲ್ಲನೂ ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಆರ್ಮಲ್ ರೌಂಡ್ ಕೂಡ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಕರೆಕ್ಟಾಗಿ ಅಷ್ಟೇ ಇದೆ, ಅದಕ್ಕೆ ನಾವು 2 ಇಂಚಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಇವಾಗ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೋತೀನಿ. ಈ ಫ್ಯಾಬ್ರಿಕ್ನ ನಾನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ ಇಲ್ಲೇ ಅಟ್ಯಾಚ್ ಮಾಡ್ಕೋಬೋದು, ಅದಕ್ಕೋಸ್ಕರ ನಾನು ಇಲ್ಲೇ ಇದ್ರೊಳಗಡೆ ಹಾಕಿ ಜೋಪಾನವಾಗಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಕೂಡ ತುಂಬಾ ಈಸಿಯಾಗಿ ಕಟಿಂಗ್ ಮಾಡ್ಕೊಡೋದನ್ನು ಹೇಳ್ಕೊತೀನಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸ್ಲೀವ್ಸ್ ಕಟಿಂಗ್ ಆಯ್ತಲ್ವ, ಇದನ್ನು ಇವಾಗ ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ನ ನೋಡಿ ಈ ಥರ ಓಪನಿಂಗ್ ಮಾಡ್ಕೋಬೇಕು. ಓಪನಿಂಗ್ ಮಾಡಿಕೊಂಡು ಫಸ್ಟು ನೀವು ಯಾವ ಥರ ಫೋಲ್ಡ್ ಮಾಡಿ ಮಾಡ್ಕೋತೀರ ಅನ್ನೋದು ಗಮನದಲ್ಲಿ ಇಟ್ಕೊಳ್ಳಿ. ಈ ಥರ ನೋಡಿ, ಈ ಥರ ಕ್ಲೀನಾಗಿ ಇಟ್ಕೊಂಡು ಬಟ್ಟೆನ, ಅಥವಾ ನಮಗೆ ಟಾನಲ್ಲಿ ಕೊಟ್ಟಿರ್ತಾರಲ್ಲ ಅಂದರೆ ಈ ಕಡೆ ಎಷ್ಟು ಎಡ್ಜಸ್ ಈಕ್ವಲ್ ಆಗಿರೋ ಕಡೆ ಆ ಕಡೆ ಕೂಡ ನೋಡಿಕೊಂಡು ಯಾವ ಕಡೆ ಬೇಕೋ ಆ ಕಡೆ ಕ್ಲೀನಾಗಿ ಬಟ್ಟೆನ ಡಬಲ್ ಫೋಲ್ಡ್ ಮಾಡಿಕೊಂಡು ಹಾಕೋಬೇಕು. ಇದರಲ್ಲೂ ಅಷ್ಟೇ
ಜಾಯಿಂಟಿಂಗ್ ಪೋರ್ಷನ್ ಏನಿದೆ ಅದು ಬಂದು ನಮ್ಮ ಸೈಡ್ ಇರಬೇಕು, ಓಪನಿಂಗ್ ಸೈಡ್ ಏನಿದೆ ಅದು ಬಂದು ನಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು. ಹಾಗೆ ಲೆಂತ್ ತೊಗೊಳ್ಳುವಾಗ ಒಂದನ್ನು ಗಮನಿಸಬೇಕು, ಯಾವುದೇ ಕಾರಣಕ್ಕೂ ಫ್ರಂಟ್ ಪಾರ್ಟಿಂದ ಲೆಂತ್ ತೊಗೋಬೇಡಿ. ಬ್ಯಾಕ್ ಪಾರ್ಟಿಂದ ಶೋಲ್ಡರ್ ನಾವು ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅದರಲ್ಲಿ ಸೆಂಟರ್ ಪಾಯಿಂಟ್ಗೆ ಟೇಪ್ನ ಹಿಡಿದು ಈ ಥರ ಸ್ವಲ್ಪ ಎಳೆದಿಟ್ಕೊಳ್ಳಿ. ಎಳೆದಿಟ್ಕೊಂಡು ಡಾಟ್ ಪಾಯಿಂಟ್ ಏನಿದೆ ಅಲ್ಲಿಗೆ ಈ ಥರ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನನಗೆ ರೆಡಿ ಬಂದು 14.25 ಇಂಚ್ ಬರ್ತಾ ಇದೆ. ಸೊ ಅವ್ರು ನನಗೆ ಒಂದು ಅರ್ಧ ಮುಕ್ಕಾಲು ಇಂಚ್ ಜಾಸ್ತಿ ಇಡಿ ಅಂತ ಹೇಳಿರೋ ಕಾರಣ 15 ಇಂಚ್ಗೆ ನಾನು ರೆಡಿ ಲೆಂತ್ ತೊಗೋತಾ ಇದ್ದೀನಿ. ಇದು ಏನು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆಗೆ ನಾನಿಲ್ಲಿ 1 ಇಂಚು ಫೋಲ್ಡಿಂಗೋಸ್ಕರ ತೊಗೋತಾ ಇದ್ದೀನಿ. ನನಗೆ ಎಡ್ಜಸ್ಸು ಈಕ್ವಲಾಗಿ ಬಂದಿಲ್ಲ ಅಂದರೆ ಇಲ್ಲಿ ನಾನು ತೋರಿಸಿದ್ನೆಲ್ಲ ಟಾನಲ್ಲಿ ಕಟ್ ಮಾಡಿದಾಗ ಈಗ ಬರುತ್ತೆ ಅಂತ ಆ ಥರ ಬಂದಿಲ್ಲ ಅಂದರೆ 1.5 ಇಂಚು ನಾನು ಎಡ್ಜಸ್ಸಲ್ಲಿ ತೊಗೋತಾ ಇದ್ದೆ ಫೋಲ್ಡಿಂಗೋಸ್ಕರ. ಇಲ್ಲ ಆ ಥರ ಬಂದಿರೋದ್ರಿಂದ 1 ಇಂಚು ಫೋಲ್ಡಿಂಗ್ ತೊಗೋತಾ ಇದ್ದೀನಿ. ಹಾಗೆ 15 ಇಂಚು ರೆಡಿ ಲೆಂತು ಮತ್ತು 1/2 ಇಂಚು ನಾನು ಶೋಲ್ಡರ್ ಅಟ್ಯಾಚಿಂಗೋಸ್ಕರ ತೊಗೋತಾ ಇದ್ದೀನಿ. ಸೊ ಒಟ್ಟಿಗೆ ನಿಮಗೆ ಅರ್ಥ ಆಗುತ್ತೆ ಅಂತ ಈ ಥರ ಮಾರ್ಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಲೈನ್ ಹಾಕ್ಕೊಳ್ಳೋಣ. ಬಟ್ಟೆ ಸ್ವಲ್ಪ ಜಾರ್ತಾ ಇದೆ, ಹಾಗಾಗಿ ಲೈನ್ ಹಾಕುವಾಗ ಸ್ವಲ್ಪ ಲೈನ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ರೆಡಿ ಲೆಂತು 15 ಇಂಚಸ್ಸು ಪ್ಲಸ್ 1/2 ಇಂಚ್ ಮಾರ್ಜಿನ್ನು, ಈ ಕಡೆ 1 ಇಂಚ್ ನಾನು ಎಡ್ಜಸ್ಟ್ ಫೋಲ್ಡಿಂಗೋಸ್ಕರ. ಇವಾಗ ನಾನು ಹಿಪ್ ರೌಂಡನ್ನ ತೊಗೋಬೇಕು. ಹಿಪ್ ರೌಂಡ್ ನೋಡಿ ಇವಾಗ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಆ ಕಡೆ ಎಡ್ಜಿಂದ ಈ ಕಡೆ ಎಡ್ಜ್ ತನಕ ತೊಗೋಬೇಕು. ನನಗೆ 17 ಇಂಚಸ್ ಬಂದಿದೆ, 17 ಇಂಚಸ್ಸು. ಅದರಲ್ಲಿ 6.5 ನನಗೆ ಅರ್ಧ ಮಾಡಿದಾಗ ಸಿಗುತ್ತೆ. ಇದರಲ್ಲಿ ನಿಮಗೆ ಡೌಟ್ ಬಂದರೆ ಡೌಟ್ ಬಂತು ಅಂದರೆ ಈ ಥರ ಲಾಸ್ಟ್ ಪಾಯಿಂಟ್ ಏನಿದೆ ಅಂದರೆ ಹಿಪ್ ಹತ್ರ ಏನಿದೆ ಅದನ್ನು ಈ ಥರ ಸ್ವಲ್ಪ ಟೈಟ್ ಮಾಡಿ ಎಳೆದಿಟ್ಕೊಳ್ಳಿ ಕರೆಕ್ಟಾಗಿ. ಅಂದರೆ ಕಾಜಾಪಟ್ಟಿ ಹತ್ರ ಅಥವಾ ಹುಕ್ ಪಟ್ಟಿ ಹತ್ರ ಎಳಿಬೇಕಾ ಅಂತಂದರೆ ಹುಕ್ ಪಟ್ಟಿ ಸೈಡ್ ಯಾವುದಿದೆ ಅದನ್ನು ಬಿಟ್ಟು ಕಾಜಾಪಟ್ಟಿನ ಬಿಟ್ಟು ಹುಕ್ ಪಟ್ಟಿ ಸೈಡೆ ನಾವು ಹಾಕೋಬೇಕಾಗುತ್ತೆ. ಆವಾಗ ಹಾಕೊಂಡಾಗ ನನಗೆ ಕರೆಕ್ಟಾಗಿ 8.5 ಇಂಚು ನಮ್ಮ ಹಿಪ್ ರೌಂಡ್ ಬಂತು. ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ 8.5 ಇಂಚ್ ಆಯಿತು. ಸೊ ಚೆಸ್ಟ್ ರೌಂಡ್ ಇವಾಗ ಚೆಕ್ ಮಾಡ್ಕೋಬೇಕು. ಕಂಕಳಿನ ಭಾಗದಿಂದ ನಾವು ಫಸ್ಟ್ ಬಟನ್ಗೆ ಏನು ಹಾಕ್ತೀವಿ ಹುಕ್ಕು ಅಲ್ಲಿಂದ ನಾವು ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ಕರೆಕ್ಟಾಗಿ ಇದು 10 ಇಂಚಸ್ ಬರ್ತಾಯಿದೆ. ನಿಮಗೆ ಡೌಟ್ ಇದೆ ಅಂತಂದರೆ ಬ್ಲೌಸ್ನ ಸಂಪೂರ್ಣ ಸುತ್ತಳತೆನೂ ಕೂಡ ತೊಗೋಬೋದು. ಆವಾಗ ಎಷ್ಟು ಇಂಚಸ್ ಬರುತ್ತೆ ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ನೋಡಿ ಈ ಥರ ಇಟ್ಕೊಂಡು ಕ್ಲೀನಾಗಿ ಬ್ಲೌಸ್ನ ತೊಗೋಬೇಕು. ಬಟ್ ಕಾಜಾಪಟ್ಟಿ ಏನಿದೆ ಅದನ್ನು ಮೈನಸ್ ಮಾಡಿ 1/2 ಇಂಚು 3/4 ಇಂಚು ಏನು ಸ್ಟಿಚ್ ಮಾಡಿರ್ತಾರೆ ಅವ್ರ ಕಾಜಾಗೋಸ್ಕರ ಅದನ್ನು ಮೈನಸ್ ಮಾಡಿ ಈ ಥರ ನಾವು ಕ್ಲೀನಾಗಿ ತೊಗೋಬೇಕು. ಇದನ್ನು ತೊಗೊಂಡಾಗಲೂ ಅಷ್ಟೇ ನೋಡಿ ನನಗೆ 40 ಇಂಚಸ್ ಕರೆಕ್ಟಾಗಿ ಬರ್ತಾಯಿದೆ. 1/4 ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ. ಅದು ಬಂದು ಫ್ರಂಟಲ್ಲಿ ಗ್ಯಾಪ್ ಇದೆ ಅಲ್ವಾ, ಆ ಕಾರಣಕ್ಕೋಸ್ಕರ ಅದಕ್ಕೆ 1/2 ಇಂಚ್ ವೇರಿಯೇಷನ್ಸ್ ಬರ್ತಾ ಇರೋದು. ಅಷ್ಟು ಬಿಟ್ಟರೆ 10 ಇಂಚ್ಗೆ ನನಗೆ ರೆಡಿ ಲೆಂತ್ ಸಿಕ್ತು, ಅಂದರೆ ಚೆಸ್ಟ್ನ ಲೆಂತ್ ಸಿಕ್ತು. ಸೊ ಇವಾಗ 2 ಡಾಟ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ, ಚೆಸ್ಟು ಮತ್ತು ಹಿಪ್ ರೌಂಡು. ಸೊ 1/2 ಇಂಚ್ ನಾವೇನು ಟ್ರಕ್ಕೋಸ್ಕರ ಮಾಡ್ಕೊಂಡಿದ್ವಿ 1 ಇಂಚು ಬ್ಯಾಕಲ್ಲಿ ಅದನ್ನು ಕೂಡ ನಾನು ಸೇರಿಸಿ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಬ್ಯಾಕ್ ಡಾಟ್ಸ್ಗೋಸ್ಕರ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಂದರೆ ಸೆಂಟರ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡಿ ರೆಡಿ ಲೆಂತ್ ಬಂದು 4 ಇಂಚಸ್ ತೊಗೋತಾ ಇದ್ದೀನಿ. 4.5 ಇಂಚಸ್ ಕೂಡ ತೊಗೋಬೋದು, ಬಟ್ 4 ಇಂಚಸ್ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಸೊ ನೀವು ಬೇಕು ಅಂದರೆ ಮೆಷರ್ಮೆಂಟ್ ಬ್ಲೌಸಲ್ಲೂ ಕೂಡ ಮೆಷರ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕೂಡ 4 ಇಂಚಸ್ ಇರೋದ್ರಿಂದ ನಾನು 4 ಇಂಚಸ್ಗೆ ತೊಗೋತಾ ಇದ್ದೀನಿ. ಯಾವಾಗಲೂ ಬ್ಯಾಕ್ ಡೀಪ್ ಎಷ್ಟಿದೆ ಅದಕ್ಕಿಂತ ಒಂದು 1/2 ಇಂಚು 3/4 ಇಂಚು ಕಡಿಮೆ ಇರೋ ಥರ ನೋಡ್ಕೊಳ್ಳಿ ಡಾಟ್ನ. ಸೊ ಇದಿಷ್ಟು ಆದ ನಂತರ ಇವಾಗ ಬ್ಯಾಕ್ ಡೀಪ್ನ ಚೆಕ್ ಮಾಡ್ಕೋಬೇಕು. ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇವಾಗ ಶೋಲ್ಡರು ಮತ್ತು ನೆಕ್ನ ಹೇಗೆ ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಏನಪ್ಪ ಅಂತಂದರೆ ಇದಕ್ಕೆ 3/4 ಇಂಚು ಆ್ಯಡ್ ಮಾಡ್ಕೋತಾ ಹೋಗಬೇಕು. ಅಂದರೆ 1.5 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ನನಗೆ ಇಲ್ಲಿ 6.5 ಇಂಚು 13.5 ಇಂಚು ಬರುತ್ತೆ. 13.5 ಇಂಚನ್ನ ಮೈನಸ್ ಮಾಡಿದಾಗ 6.5 ಇಂಚ್ 13 ಇಂಚ್ ಬರುತ್ತೆ. 13.25 ಅದನ್ನು 6.5 ಬರುತ್ತೆ. ಬಟ್ ನಾನಿಲ್ಲಿ 6.5 ತೊಗೋತಾ ಇಲ್ಲ, ಯಾಕಂದರೆ ಅಲ್ಲೂ ಕೂಡ ಮೈನಸ್ ಮಾಡ್ಕೋಬೇಕಲ್ವ, ಆ ಕಾರಣಕ್ಕೋಸ್ಕರ. ಬಟ್ ಇಲ್ಲಿ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತ ಮೊದಲೇ ಹೇಳಿದ್ರಲ್ವ, ಆ ಕಾರಣಕ್ಕೋಸ್ಕರ ನಾನು ಚೆಕ್ ಮಾಡಿ 5.5 ಇಂಚಸ್ಗೆ ನಾನು ಶೋಲ್ಡರ್ ತೊಗೊಂಡಿದ್ದೀನಿ. ಅದರಲ್ಲಿ 3.25 ಇಂಚ್ಗೆ ನಾನು ಶೋಲ್ಡರ್ ಇಟ್ಟು ಉಳಿದಂಥ 2.25 ಇಂಚನ್ನ ನಾನು ನೆಕ್ಕಿಗೆ ಅಂತ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 3.25 ಇಂಚು ಶೋಲ್ಡರು ಮತ್ತು 2.25 ಇಂಚು ನೆಕ್ ಬಿಡ್ತು ಕ್ಲೀನಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಕನ್ಫ್ಯೂಷನ್ ಆಗಬೇಡಿ. ನಾನಿಲ್ಲಿ ಸ್ವಲ್ಪ ಡಾಟ್ ಹಿಂದೆ ಮುಂದೆ ಹಾಕ್ಕೊಂಡಿದ್ದೆ, ಅದಕ್ಕೋಸ್ಕರ ಇನ್ನೊಂದು ಸಾರಿ ಚೆಕ್ ಮಾಡಿ
ಡಾಟ್ಸ್ ಹಾಕ್ಕೊಂಡಿದ್ದು. ಸೊ ಇದಿಷ್ಟು ಆದ ನಂತರ ಇವಾಗ ನಾವು ಆರ್ಮೋಲ್ ರೌಂಡ್ ಚೆಕ್ ಮಾಡ್ಕೋಬೇಕು. ನಮ್ಮದು ರೆಡಿ ಬ್ಲೌಸ್ ಏನಿದೆ ಅದನ್ನು ಈ ಥರ ಇಟ್ಕೊಂಡು ಅದ್ರ ಮೇಲ್ಗಡೆ 1/2 ಇಂಚನ್ನ ಇಟ್ಟು ಕೂಡ ಆರ್ಮೋಲ್ನ ಚೆಕ್ ಮಾಡ್ಕೋಬೋದು. ಮಾಡ್ಕೊಂಡಾಗ ನನಗಿಲ್ಲಿ 6 ಇಂಚಸ್ ಆರ್ಮೋಲ್ ಬರುತ್ತೆ. ಬಟ್ 6 ಇಂಚಸ್ ಆರ್ಮೋಲ್ ತೊಗೊಂಡ್ರೆ ನಿಜವಾಗ್ಲೂ ಬ್ಲೌಸ್ ಕರೆಕ್ಟಾಗಿರಲ್ಲ. ನನಗೆ ಕೊಟ್ಟಿರುವಂತಹ ಬ್ಲೌಸ್ ಬಂದು ತುಂಬ ಮಿಸ್ಟೇಕ್ ಇದೆ ಅಂತ ಹೇಳಿದ್ದೀನಿ. ಹಾಗಾಗಿ ಇದಕ್ಕೆ ನಾವು 5.5 ಏನಿದೆ ಅಷ್ಟನ್ನೇ ಕೂಡ ನಾನಿಲ್ಲಿ ಇಟ್ಕೋತಾ ಇದ್ದೀನಿ. ಬೇಕು ಅಂದರೆ ಒಂದು 1/2 ಇಂಚ್ ಇಟ್ಕೋತೀನಿ. ನೋಡಿ, ನಾನು ನಿಮಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಟು ಆರ್ಮೋಲ್ನ ಲೆಂತ್ನ ತೋರಿಸ್ಕೊಡ್ತಾ ಇದ್ದೀನಿ. 1/2 ಇಂಚ್ ಅಂದರೆ ಎಕ್ಸ್ಟ್ರಾ ಅಂದರೆ 5ವರೆಗೆ 6 ಇಂಚು ಆರ್ಮೋಲ್ ಲೆಂತ್ ಇಟ್ಕೊಂಡು ಒಂದು ಲೈನ್ ಕ್ರಾಸ್ ಮಾಡ್ಕೋತಾ ಇದ್ದೀನಿ. ಈ ಆರ್ಮೋಲ್ ರೌಂಡ್ ತೊಗೋಬೇಕಾದ್ರೂ ಅಷ್ಟೇ ಈ ಲೆಂತ್ ಏನಿದೆ ಅದರಲ್ಲಿ ಸೆಂಟರ್ಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಈ ಕಡೆ ಲೆಂತ್ ಏನಿದೆ ಅದರಲ್ಲೂ ಕೂಡ ಚೆಸ್ಟ್ ಲೆಂತ್ ತನಕ ಎಷ್ಟಿದೆ ಅದರಲ್ಲೂ ಕೂಡ ಸೆಂಟರ್ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಸ್ಕೇಲ್ ಯೂಸ್ ಮಾಡಿ ಒಂದು ಲೈನ್ನ ಕ್ರಾಸ್ ಮಾಡ್ಕೋಬೇಕು ರೌಂಡ್ನ. ಬಟ್ ಕ್ರಾಸ್ ಮಾಡುವಾಗ ಒಂದು ನೆನಪಿರಲಿ, ಯಾವುದೇ ಕಾರಣಕ್ಕೂ ಅದು ಮಾರ್ಜಿನ್ ಲೈನ್ಗೆ ಟಚ್ ಆಗಬಾರ್ದು, ಹಾಗೇ ಇರಬೇಕು. ಸೊ ಇವಾಗ ಚೆಕ್ ಮಾಡೋಣ. ನಮಗೆ ಆರ್ಮೋಲ್ ರೌಂಡ್ ಬಂದು 8.5 ಇಂಚಸ್ ಬರಬೇಕು. ಬಟ್ ನನಗಿಲ್ಲಿ 9.5 ಇಂಚಸ್ ಬರ್ತಾಯಿದ್ರೆ ಅಂದರೆ 1 ಇಂಚಸ್ ಎಕ್ಸ್ಟ್ರಾ ಇದೆ. 1/2 ಇಂಚಸ್ ಎಕ್ಸ್ಟ್ರಾ ಇದ್ದರೆ ಓಕೆ, ಶೋಲ್ಡರ್ ಜಾಯಿಂಟ್ ಆಗುತ್ತೆ ಅಂತ ಅನ್ಕೋಬೋದಿತ್ತು. ಬಟ್ ಇಲ್ಲಿ 1 ಇಂಚಸ್ ಎಕ್ಸ್ಟ್ರಾ ಬರ್ತಾ ಇರೋದ್ರಿಂದ ಇದು ನಿಜವಾಗ್ಲೂ ರಾಂಗ್ ಇದೆ. ಸೊ 6 ಇಂಚಸ್ ನಾನು ಲೆಂತ್ ತೊಗೊಂಡಿರೋದು ತಪ್ಪಾಗಿದೆ ಅಂತ ಗೊತ್ತಾದಮೇಲೆ ನಾನಿವಾಗ ಸ್ವಲ್ಪ ಮೇಲ್ಗಡೆಗೆ ತೊಗೋತಾ ಇದ್ದೀನಿ. ಅಂದರೆ 5.5 ಇಂಚ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋತೀನಿ. ಬೇಕು ಅಂದರೆ ನೀವು ಮೆಷರ್ಮೆಂಟ್ ಬ್ಲೌಸ್ ಏನಿದೆ ಅಲ್ಲಿ ಈ ಥರ ಎಷ್ಟಕ್ಕೆ ನಮಗೆ ಇಟ್ಕೊಂಡಿದ್ದಾರೆ ಆರ್ಮೋಲ್ ಲೆಂತು ಅಂತ ಕೂಡ ನೋಡಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲೂ ಕೂಡ 6 ಇಂಚಸ್ಗೆ ಇಟ್ಕೊಂಡಿದ್ದಾರೆ. ಸೊ ನಾನು 6 ಇಂಚಸ್ಗೆ ಇಟ್ಕೊಂಡಿಲ್ಲ, ಯಾಕಂದರೆ ಇದು ಮೆಷರ್ಮೆಂಟ್ ಬ್ಲೌಸು ತಪ್ಪಾಗಿದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಮಾರ್ಕ್ ಮಾಡಿಕೊಂಡು ನಾನಿವಾಗ ಒಂದು 1/2 ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಚೆಕ್ ಮಾಡ್ತೀನಿ. 9 ಇಂಚಸ್ ಕರೆಕ್ಟಾಗಿ ಬರುತ್ತೆ. ಒಂದು ಗೆರೆ ಏನಾದರೂ ವೇರಿಯೇಷನ್ಸ್ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಒಂದು ಗೆರೆಯಿಂದ ಏನೂ ಆಗೋಲ್ಲ. ಇಲ್ಲಿ ನೋಡಿ, ಈ ಕೆಳಗಡೆ ಮಾರ್ಕ್ನ ನಾವು ಬಿಟ್ಟು ಮೇಲ್ಗಡೆ ಮಾರ್ಕ್ ಏನು ಮಾಡಿದ್ದೀವಿ ಅದನ್ನು ಮಾತ್ರ ನಾವು ಮೆಷರ್ಮೆಂಟ್ ಮಾಡ್ಕೋಬೇಕು, ಅಂದರೆ ನಾವು ಲೆಕ್ಕಕ್ಕೆ ತೊಗೋಬೇಕು. ಇವಾಗ ಬ್ಯಾಕ್ ಪಾರ್ಟ್ನ ಲೆಂತ್ ತೊಗೊಳ್ಳೋಣ. ಬ್ಯಾಕ್ ಪಾರ್ಟ್ ಲೆಂತಲ್ಲಿ ಯಾವಾಗಲೂ ಈ ಸ್ಪೇಸ್ ಏನಿದೆ ಅದನ್ನು ಕೂಡ ಮೆಷರ್ಮೆಂಟ್ ತೊಗೊಳ್ಳಿ. ಬಿಗಿನರ್ಸ್ ಆಗಿದ್ದರೆ 4.5 ಸ್ಪೇಸ್ ಇದೆ, ಅದಕ್ಕೆ ಒಂದು 1/4 ಇಂಚು ನಾನು ಎಕ್ಸ್ಟ್ರಾ ಮೇಲ್ಗಡೆಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಮಾರ್ಜಿನ್ಗೋಸ್ಕರ. ಸೊ ನಮಗೆ ಇಲ್ಲಿ ಯಾವುದೇ ರೀತಿಯ ಬ್ರಾಡ್ ಕೊಡ್ತಾ ಇಲ್ಲ ನಾನು, ಯಾಕಂದರೆ ಅವರು ಆಲ್ರೆಡಿ ಡೀಪ್ ತುಂಬ ಇದೆ, 10 ಇಂಚಸ್ ತನಕ ಡೀಪ್ ಇದೆ. ಆ ಕಾರಣಕ್ಕೋಸ್ಕರ ನಾನು ಯಾವುದೇ ರೀತಿಯ ಬ್ರಾಡ್ನ ಕೊಡ್ತಾ ಇಲ್ಲ, ಹೆವಿ ಆಗಿಬಿಡುತ್ತೆ ಆ ಕಾರಣಕ್ಕೆ. ಸೊ ಇವಾಗ ಸಿಂಪಲಾಗಿ ಹಾಗೆ ಒಂದು ರೌಂಡ್ ಶೇಪ್ನ ಕೊಟ್ಕೋತಾ ಇದ್ದೀನಿ. ಇದು ಬಂದು ಕಂಪ್ಲೀಟ್ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ತುಂಬ ಸಿಂಪಲಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಿಮಗೆ ಈ ಬ್ಯಾಕ್ ಪಾರ್ಟು ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇಲ್ಲೂ ಕೂಡ ನಾವು ಒಂದು 1/2 ಇಂಚಷ್ಟು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸ್ಟಿಚಿಂಗ್ ಹತ್ರ. ಇಲ್ಲ ಅಂತಂದರೆ ನಾವು ಟ್ರಕ್ ಹಿಡಿದಾಗ ಇಲ್ಲಿ ರಿಂಕಲ್ಸ್ ಬರೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಈ ಥರ 1/2 ಇಂಚ್ ಮೇಲ್ಗಡೆ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಸೊ ಸ್ಟಿಚಿಂಗ್ ಮಾಡಿದಾಗಲೂ ಕೂಡ ಕರೆಕ್ಟಾಗಿ ಬರುತ್ತೆ. ಇವಾಗ ನೀವು ಈ ಆರ್ಮೋಲ್ ಲೆಂತ್ನ ಬಿಟ್ಟು ಈ ಆರ್ಮೋಲ್ ಲೆಂತ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಅಂದರೆ ಮೇಲ್ಗಡೆಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಕ್ಲೀನಾಗಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಸ್ನೇಹಿತರೆ, ಇವಾಗ ಕಂಪ್ಲೀಟ್ ಕಟ್ಟಾಗಿದೆ. ಇವಾಗ ನೆಕ್ ಪಾರ್ಟ್ ಏನಿದೆ ಅದನ್ನು ಕೂಡ ಕ್ಲೀನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೌಂಡ್ ಶೇಪ್ ಏನಿದೆ ಇಲ್ಲಿ ಸ್ವಲ್ಪ ಲೆಗ ಹೊಯಿಸ್ಬೇಕು, ಗಮನ ಹರಿಸ್ಬೇಕು, ಇಲ್ಲಾಂದರೆ ರೌಂಡ್ ಶೇಪ್ ಬಂದು ಹೇಗೇಗೋ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಂಡಿದ್ದಾದ ನಂತರ ಡಾಟ್ಸ್ ಹತ್ರ ಎಲ್ಲ ನಾನು ಕ್ಲೀನಾಗಿ ನ್ಯಾಚಸ್ ಹಾಕೋತಾ ಇದ್ದೀನಿ. ಈ ಚೆಸ್ಟ್ ಲೆಂತ್ ಏನು ಬರುತ್ತೆ ಅಲ್ಲೂ ಕೂಡ ಕ್ಲೀನಾಗಿ ನ್ಯಾಚಸ್ ಹಾಕೋತಾ ಇದ್ದೀನಿ. ಸೊ ಇವಾಗ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. ನನಗೆ ಬ್ಯಾಕ್ ಡೀಪ್ ಬಂದು ಹೀಗಿದೆ. ನಾನೇನಾದರೂ ಬ್ರಾಡ್ ಕೊಟ್ಟಿದ್ರೆ ಸ್ವಲ್ಪ ಹೀಗಾಗ್ತಾಯಿತ್ತು. ಇವಾಗ ಬ್ರಾಡಿಂದನೇ ನಮಗೆ ಲೆಕ್ಕ ಹೇಳಬೇಕು ಅಂತಂದರೆ ಶೋಲ್ಡರ್ ಡ್ರಾಪ್ ಆಗೋದು. ಆ ಕಾರಣಕ್ಕೋಸ್ಕರ ನಾನು ಇದಕ್ಕೆ ಬ್ರಾಡ್ ಇಟ್ಟಿಲ್ಲ, ಕ್ಲೀನಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡೂ ರೆಡಿಯಾಗಿದೆ. ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ. ಸೊ ಬಟ್ಟೆನ ಹಾಕ್ಕೊಂಡು ಕ್ಲೀನಾಗಿ ಬ್ಯಾಕ್ ಪಾರ್ಟ್ ಏನಿದೆ ಅದೇ ಥರ ಟ್ರೇಸ್ ಮಾಡ್ಕೋತೀನಿ. ಬಟ್ ಇಲ್ಲಿ ನಾವು ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಅಂತ ಒಂದು 1/2 ಇಂಚ್ ಅಷ್ಟು
ಮಾರ್ಕ್ ಮಾಡ್ಕೋಬೇಕು. ಸೊ ಕೆಲವೊಬ್ರು ಏನು ಮಾಡ್ತಾರೆ 1 ಇಂಚ್ ತನಕ ಮಾರ್ಕ್ ಮಾಡ್ಕೊಂಡು ಬಿಡ್ತಾರೆ. 3/4 ಇಂಚು ಹೆವಿ ಇದ್ದರೆ, ಹೆವಿ ಬ್ರೆಸ್ಟ್ ಏನಾದರೂ ಇದ್ದರೆ 3/4 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ 1/2 ಇಂಚ್ ಕರೆಕ್ಟಾಗಿರುತ್ತೆ. ಬಟ್ ನೀವೇನಾದರೂ 1 ಇಂಚ್ ಮಾರ್ಕ್ ಮಾಡ್ಕೋತು ಅಂದರೆ ಇದರಲ್ಲೂ ಕೂಡ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಹುಕ್ಪಟ್ಟಿ ಕಾಜಾಪಟ್ಟಿಗೆ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ 1/2 ಇಂಚಷ್ಟು. ಸೊ 1/2 ಇಂಚು ಫಸ್ಟಿಗೆ ಉಕ್ಪಟ್ಟಿ ಕಾಜಾಪಟ್ಟಿಲಿ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರನೇ ಮೇನ್ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಫ್ರಂಟಲ್ಲಿ ಗ್ಯಾಪ್ ಬರೋ ಚಾನ್ಸಸ್ ಪಕ್ಕ ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ಇದಿಷ್ಟು ಆದಮೇಲೆ ಈ ಮೆಷರ್ಮೆಂಟ್ ಬಿಟ್ಟು, ಅಂದರೆ ಈ 1/4 ಇಂಚ್ ಏನಿದೆ ಅದನ್ನು ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಬೈ ಮಿಸ್ಟೇಕಾಗಿ ಹೀಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಯಾರಾದರೂ ಒಂದು ಸರಿ ವೀಡಿಯೋಸ್ ನೋಡಿ ಇದಾಗಿದ್ದರೆ ಹೋಗಿ ಚೆಕ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನಾನು ಬೇಕು ಅಂತ ಮಾಡಿರೋ ತಪ್ಪಿದು, ಯಾರಾದರೂ ಗಮನಿಸ್ತಾರಾ ಅಂತ. ಸೊ ಇವಾಗ ನಾನು ಕರೆಕ್ಟಾಗಿ ಮತ್ತೆ ಮೆಷರ್ಮೆಂಟ್ ಇಟ್ಕೋತಾ ಇದ್ದೀನಿ ನೋಡಿ. ಇವಾಗ ಟೇಪ್ನ ಬ್ಲೌಸ್ ಪೀಸ್, ಬ್ಯಾಕ್ ಬ್ಲೌಸ್ ಪೀಸ್ ಏನಿದೆ ಅದನ್ನು ಈ 1/4 ಇಂಚು ಬಿಟ್ಟು ನೋಡಿ, 1/4 ಇಂಚನ್ನ ಬಿಟ್ಟು ನಾನು ಕ್ಲೀನಾಗಿ ಹಾಕೋತಾ ಇದ್ದೀನಿ. ಇಲ್ಲಿ ಈ ಥರ ಇಲ್ಲಿ ನೆಕ್ ಪಾರ್ಟ್ ಏನಿದೆ ಅದು ನೆಕ್ಕಿಗೆ ಮಾರ್ಕ್ ಮಾಡಿಕೊಂಡು ಅದಾದ ನಂತರ ಶೋಲ್ಡರು ಮತ್ತು ಹಾರ್ಮೋಲ್ ಲೈನ್ ಏನು ಬರುತ್ತೆ ಅಲ್ಲಿಗೂ ಕೂಡ ಮಾರ್ಕ್ ಇವಾಗ ನಾವು ಒಂದು ಸರಿ ಚೆಕ್ ಕೂಡ ಮಾಡ್ಕೋಬೋದು. 2/4 ಇಂಚು ನೆಕ್ ಪಾರ್ಟ್ ಇದೆ. ಸೊ ಕರೆಕ್ಟಾಗಿ 2/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಸೊ 3.5 ಇಂಚ್ಗೆ ಶೋಲ್ಡರ್ ಇದೆ. ಸೊ ನೀವು ಬೇಕು ಅಂದರೆ ಇನ್ನೊಂದು ಸಾರಿ ಇಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಎಷ್ಟು ಇಂಚು ಶೋಲ್ಡರ್ಗೆ ಇಟ್ಟಿದ್ದೀವಿ ನಾವು ಬ್ಯಾಕಲ್ಲಿ ಅಂತ. ಸೊ ಎರಡೂ ಕೂಡ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೋತಾ ಇದ್ದೀನಿ. ಸೊ ಈ ಆರ್ಮೋಲ್ ಲೆಂತ್ಗೂ ಕೂಡ ನಾನು 5.5 ಏನು ತೊಗೊಂಡಿದ್ದೆ ಬ್ಯಾಕಲ್ಲಿ ಸೇಮ್ ಲೆಂತ್ಗೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೈನು ಕೂಡ ಕ್ರಾಸ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಆರ್ಮೋಲ್ ರೌಂಡ್ ತೊಗೊಳ್ಳುವಾಗ ಒಂದು 1/2 ಇಂಚು ಒಳಗಡೆ ತೊಗೋಬೇಕು ಆರ್ಮೋಲ್ ರೌಂಡು. ಆವಾಗಲೇ ನಮಗೆ ಕರೆಕ್ಟಾಗಿ ಆರ್ಮೋಲ್ ಸಿಗೋದು. ಮತ್ತು ಚೆಸ್ಟನ್ನು ಕೂಡ ನಾನು ತೊಗೋತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಚೆಸ್ಟ್ ಹತ್ರ ತೊಗೋತಾ ಇದ್ದೀನಿ. ಅದು ಬಂದು ನಾವು ಡಾಟ್ಸ್ ಏನು ಹಿಡಿತೀವಿ ಆ ಕಾರಣಕ್ಕೋಸ್ಕರ. ಸೊ ಇಲ್ಲಿ 1/2 ಇಂಚಷ್ಟು ಒಳಗಡೆ ತೊಗೋತಾ ಇದ್ದೀನಿ ನಾನು ಆರ್ಮೋಲ್ ರೌಂಡನ್ನ. ಕರೆಕ್ಟಾಗಿ ಮೆಷರ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬ್ಲೌಸಲ್ಲಿ ವೇರಿಯೇಷನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಬೇಕು ಅಂದರೆ ಇನ್ನೊಂದು ಸಾರಿ ಬ್ಲೌಸ್ನ ಇಟ್ಟು ಚೆಕ್ ಮಾಡ್ಕೊಳ್ಳಿ. ನಾನು 2 ಸಾರಿ ಇಟ್ಟು ಚೆಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಒಂದು 1/2 ಇಂಚು ಒಳಗಡೆಗೆ ನಿಮ್ಮ ಆರ್ಮೋಲ್ ಸ್ಕೇಲು ಎಷ್ಟು ಬರುತ್ತೆ ಅಷ್ಟಕ್ಕೆ ನೋಡ್ಕೊಂಡು ತೊಗೋಬೇಕು. ಇಲ್ಲ ಅಂತಂದರೆ ಈ ಫ್ರಂಟಲ್ಲಿ ಏನಾಗುತ್ತೆ, ರಿಂಕಲ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಕುಪ್ಪೆಗಳು ಬರೋದು ಇಲ್ಲೆಲ್ಲ ಕಂಕ್ಳ ಹತ್ರ ಆ ಥರ ಬರೋ ಚಾನ್ಸಸ್ ತುಂಬ ಇರುತ್ತೆ. ಆ ಕಾರಣಕ್ಕೋಸ್ಕರ ಒಂದು 1/2 ಇಂಚ್ ಒಳಗಡೆ ಇಟ್ಕೊಂಡು ಈ ಥರ ತಗೊಳ್ಳಿ. ಸೊ ಇದಿಷ್ಟು ಆಯಿತು. ಇವಾಗ ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಡೀಪಲ್ಲೂ ಅಷ್ಟೇ ಬ್ಲೌಸ್ ಮೆಷರ್ಮೆಂಟ್ನ ನಾವು ಕರೆಕ್ಟಾಗಿ ನೋಡ್ಕೋಬೇಕು ಎಷ್ಟಿದೆ ಅಂತ. ಇಲ್ಲಿ 6 ಇಂಚಸ್ಸಷ್ಟು ಫ್ರಂಟ್ ಡೀಪ್ ಕೊಟ್ಟಿದ್ದಾರೆ. ಸೊ ನಾನು ಅಷ್ಟೇ 6 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಗೆ ಒಂದು 1/4 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಹೆಮ್ಮಿಂಗ್ ಏನಾದರೂ ಮಾಡಿದ್ರೆ ಬೇಕಾಗುತ್ತೆ ಅಂತ. ಇದಕ್ಕೂ ಕೂಡ ಸಿಂಪಲಾಗಿ ಒಂದು ರೌಂಡ್ ಶೇಪ್ ಇಟ್ಟಿದ್ದೀನಿ. ಸೊ ಇದಾದ ನಂತರ ಇವಾಗ ಡಾಟ್ಸ್ನ ತೊಗೋಬೇಕು. ಡಾಟ್ಸ್ ತೊಗೋಬೇಕು ಅಂತಂದರೆ ಬ್ಲೌಸ್ನ ಕರೆಕ್ಟ್ ಲೆಂತ್ ಬೇಕು. ಲೆಂತ್ಗೆ ನಾವು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಏನಾಗಿದೆ ಅಲ್ಲಿಂದ ಹಿಡಿದು ಈ 4 ಡಾಟ್ಸ್ ಏನು ಹಿಡ್ದಿರ್ತಾರೆ ಇದರಲ್ಲಿ ಸೆಂಟರ್ದೊಂದು ಡಾಟ್ ಇರುತ್ತಲ್ಲ, ಅಂದರೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿರ್ತಾರಲ್ಲ ಅಲ್ಲಿ ತನಕ ನಾನು ತೊಗೋತಾ ಇದ್ದೀನಿ. ಅಲ್ಲಿ ತನಕ ಬಂದು ನನಗೆ 12.5 ಬಂದಿದೆ. ಸೊ ನಾನು ಎಕ್ಸ್ಟ್ರಾ 1 ಇಂಚ್ ತೊಗೋತಾ ಇದ್ದೀನಿ. ಶೋಲ್ಡರ್ಗೆ 1/2 ಇಂಚು ಮತ್ತು ಕೆಳಗಡೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಲಿಕ್ಕೋಸ್ಕರ 1/2 ಇಂಚು. ಒಟ್ಟಾರೆಯಾಗಿ 1 ಇಂಚ್ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾಗೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಸೊ ವಾಯ್ಸು ಸ್ವಲ್ಪ ಹೇಗೇಗೋ ಕೇಳಿಸ್ತಾ ಇರ್ಬೋದು, ತುಂಬ ಕೋಲ್ಡ್ ಆಗಿದೆ, ಆ ಕಾರಣಕ್ಕೋಸ್ಕರ ಹೇಗೆ ಕೇಳ್ತಾ ಇದೆ. ಸೊ ಇವಾಗ ಬ್ಲೌಸ್ನ ಲೆಂತ್ ಕೂಡ ಸಿಕ್ತು. ಸೊ ಇದು ಆದ ನಂತರ ಇವಾಗ ನಾವು ಹುಕ್ಪಟ್ಟಿ ಕಾಜಾಪಟ್ಟಿ ಕಡೆ ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ನೋಡಿ, ನಮಗೆ ಕರೆಕ್ಟಾಗಿ ಕ್ರಾಸ್ ಪಟ್ಟಿ ಏನು ಅಟ್ಯಾಚ್ ಆಗಿದೆ ಅಲ್ಲಿ ತನಕ ಮತ್ತು ಡೀಪ್ ಪಿನ್ ತನಕ ತಗೋಬೇಕಾಗುತ್ತೆ. 4.5 ರೆಡಿ ಕೊಡ್ತಾ ಇದೆ. ಅದಕ್ಕೆ 1 ಇಂಚು, ಬಿಕಾಸ್ 1/4 ಇಂಚು ನಾವು 1/4 ಇಂಚು ಅಂತ ಇಲ್ಲಿ ಟ್ರಕ್ ಹಿಡಿತೀವಲ್ಲ ಸೆಂಟರ್ ಟ್ರಕ್ಕು, ಅದಕ್ಕೆ ಮತ್ತು ಕೆಳಗಡೆ 1/2 ಇಂಚು, ಒಟ್ಟು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸೆಂಟರ್ಗೆ ಮಾರ್ಕ್ ಮಾಡಿ ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಡಾಟ್ ತೊಗೋತಾ ಇದ್ದೀನಿ. ಸೊ ಡಾಟು ನೀವು ಯಾವುದೇ ಮೆಜರ್ಮೆಂಟ್ ಬ್ಲೌಸ್ ಆಗಿರ್ಬೋದು 2.5 ಇಂಚಸ್ ಅಷ್ಟು ಡಾಟ್ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಮತ್ತು 2.5 ಇಲ್ಲಿ ಮಾರ್ಕ್ ಮಾಡಿಕೊಂಡು ಸೆಂಟರ್ ಮಾರ್ಕ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬ್ಲೌಸಲ್ಲಿ ಯಾವ ಥರ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾರೆ ಅದೇ ಥರ ನೋಡಿಕೊಂಡು ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಬ್ಲೌಸ್ ಚಾರ್ಟಲ್ಲಿ ತಗೊಂಡ್ರೆ ಇಷ್ಟು ಸೈಜ್ಗೆ
ಇಷ್ಟು ಡಾಟ್ಸ್ ಹಿಡಿಬೇಕು ಅಂತ ಇರುತ್ತೆ. ಸೊ ಅದನ್ನು ಕೂಡ ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ನಾನು ಮುಕ್ಕಾಲು ಇಂಚು ಅಂದರೆ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ಸ್ನ ಈ ಥರ ಇಟ್ಕೋತಾ ಇದ್ದೀನಿ. ಇವೆರಡು ಡಾಟ್ಸ್ನ ಸೆಂಟರ್ ಅಂದರೆ ಎಷ್ಟು ಗ್ಯಾಪ್ ಇದೆ ಅದನ್ನು ಚೆಕ್ ಮಾಡ್ಕೋಬೇಕು. 1.5 ಇಂಚು 2 ಇಂಚು ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಮತ್ತು ನಾವು ಡಾಟ್ನ ಲೆಂತ್ ಕೂಡ ಮೆಷರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿಟ್ಟಿರ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕು. ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಈ ಕಡೆನೂ ಕೂಡ 2 ಇಂಚಸ್ ಮಾರ್ಕ್ ಮಾಡಿಕೊಂಡು ಸೈಡ್ ಕ್ರಾಸ್ ಹಾಕಿ ಒಂದು ಲೈನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಇದು ಆರ್ಮೋಲ್ ಡಾಟು. ಈ ಡಾಟ್ನ ನಾವು ಒಂದು ಕಾಲು ಇಂಚಷ್ಟು ಇಟ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ, ಬಟ್ ಸ್ಟಿಚಿಂಗ್ ಮಾಡುವಾಗ 1/4 ಇಂಚಷ್ಟು ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಸೊ ಇದಿಷ್ಟು ಆದ ನಂತರ ಇವಾಗ ಫೈನಲ್ ಡಾಟು. ಇದು ಆಪ್ಷನಲ್ ಡಾಟು. ನಮಗೆ ಬೇಕು ಅಂದರೆ ಇಟ್ಕೋಬೋದು, ಬೇಡ ಅಂದರೆ ಇಲ್ಲ, ಇಟ್ಕೊಳ್ಳೇಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಸೊ ಇಲ್ಲಿ ನಾವು 8.5 ಇಂಚು ಏನು ಬಿಡ್ತಿತ್ತು ಅಷ್ಟಕ್ಕೆ ತೊಗೋತಾ ಇದ್ದೀನಿ. ಬೇಕು ಅಂದರೆ ನೀವು ಇನ್ನೊಂದು ಸರಿ ಬ್ಲೌಸಲ್ಲಿ ಅಥವಾ ಮೆಷರ್ಮೆಂಟ್ ಏನು ಮಾಡ್ಕೊಂಡಿದ್ದೀವಿ ಅಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲಿ 2.5 ಇಂಚು ಪ್ಲಸ್ 6 ಇಂಚಸ್ ನಾನು ಈ ಕಡೆ ತೊಗೋತಾ ಇದ್ದೀನಿ. ಡಾಟ್ನ ಬಿಟ್ಟು ಅಷ್ಟು ತೊಗೋತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಇವಾಗ ಲೈನ್ ಹಾಕೋತಾ ಇದ್ದೀನಿ. ಸೊ ಎರಡಕ್ಕೂ ಕರೆಕ್ಟಾಗಿ ಲೈನ್ ಹಾಕ್ಕೊಂಡು ಇವಾಗ ನಾನಿಲ್ಲಿ 1 ಇಂಚಷ್ಟು ಮೇಲ್ಗಡೆಗೆ ಈ ಥರ ಇಟ್ಕೊಂಡು ಕ್ರಾಸಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಡಾಟ್ಸ್ ಹತ್ರನೂ ಅಷ್ಟೇ ಸ್ವಲ್ಪ ಕ್ರಾಸಾಗಿ ಈ ಥರ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ಸೆಂಟರ್ ಇನ್ನೊಂದು ಡಾಟ್ ಇಟ್ಕೋಬೇಕು ಅಂದರೆ ಕ್ರಾಸ್ ಡಾಟು 2 ಇಂಚಸ್ ಬಿಡ್ತು ಕೊಟ್ಟು ಒಂದು ಕ್ರಾಸಾಗಿ ಡಾಟ್ ಇಟ್ಕೋಬೇಕು. ಇದು 1/4 ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇದು ಆಪ್ಷನಲ್ ಡಾಟು. ಬೇಕಲೇಬೇಕು, ಬೇಡ, ಕಟ್ ಮಾಡಲೇಬೇಕು ಅನ್ನೋ ಚಾನ್ಸಸ್ ಏನಿಲ್ಲ. ಅಂದರೆ ಡಾಟ್ ಕಟ್ ಮಾಡಬೇಕು, ಡಾಟ್ ಕೊಡಬೇಕು ಅಂತ ಏನಿಲ್ಲ. ಮಾಡಿದ್ರೆ ಮಾಡ್ಬೋದು, ಮಾಡದೇ ಇದ್ದರೆ ಇಲ್ಲ. ಏಕೆಂದರೆ ಬ್ಲೌಸ್ ಲೆಂತಲ್ಲಿ ಏನಾದರೂ ವೇರಿಯೇಷನ್ಸ್ ಕಂಡು ಬಂದರೆ ಆ ಡಾಟ್ನ ನಾವು ಕಟ್ ಮಾಡ್ಕೋಬೋದು. ಸೊ ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡ್ಕೋತಾ ನೋಡಿ, ಇದೇ ಥರ ಕಟ್ ಮಾಡ್ಕೋಬೇಕು. ಸೊ ನಾವು ಇವಾಗ ಕೆಳಗಡೆ ಸೈಡ್ ಪಟ್ಟಿ ಏನು ಬರುತ್ತೆ, ಕ್ರಾಸ್ ಪಟ್ಟಿ, ಪೀಸು ಪಟ್ಟಿ, ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡ್ತೀವಲ್ಲ, ಆ ಪಟ್ಟಿ ಪೀಸ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಸಾಧ್ಯವಾದರೆ ನಿಮಗೆ ಕರೆಕ್ಟ್ ಬ್ಲೌಸ್ ಮೆಷರ್ಮೆಂಟ್ ಇದ್ದರೆ ಅದನ್ನೇ ತೊಗೊಳ್ಳಿ. ಇಲ್ಲ ಅಂತಂದರೆ, ಯಾಕಂದರೆ ನಾನು ಬ್ಲೌಸ್ ಕೊಟ್ಟಿರೋದು ತಪ್ಪಾಗಿದೆ, ಆ ಕಾರಣಕ್ಕೋಸ್ಕರ ನಾನು ಅದ್ರ ಮೆಷರ್ಮೆಂಟ್ ತೊಗೋತಾ ಇಲ್ಲ. ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಈ ಥರ ಇಟ್ಕೋತಾ ಇದ್ದೀನಿ. ಇಟ್ಕೊಂಡು ಕ್ಲೀನಾಗಿ ಉಳಿದ ಎಷ್ಟು ಫ್ಯಾಬ್ರಿಕ್ ಉಳ್ಕೊಂಡಿದೆ ಅದಷ್ಟನ್ನು ನಾನು ಕ್ರಾಸ್ ಪಟ್ಟಿಗೆ ಅಷ್ಟು ಬಟ್ಟೆನ ಕಟ್ ಮಾಡ್ಕೋತೀನಿ. ಸೊ ಇಲ್ಲಿ ಈ ಥರ ಬಟ್ಟೆನ ಹಾಕ್ಕೊಂಡಿದ್ದೀನಿ. 4 ಇಂಚು ಮತ್ತು 2.25 ಇಂಚು ಮತ್ತು 3 ಇಂಚು ರೆಡಿ ಬರ್ತಾಯಿದೆ. ನೀವು ಇನ್ನೊಂದು ಸಾರಿ ಚೆಕ್ ಮಾಡ್ಕೋಬೋದು. ಮತ್ತು ಪೀಸ್ ಎಕ್ಸ್ಟ್ರಾ ಎಲ್ಲಿ ಉಳಿದಿದೆಯಲ್ಲ ಆ ಪೀಸ್ನ ಈ ಥರ ಹಾಕ್ಕೋಬೇಕು. ಬಟ್ಟೆ ಸಾಕಾಗಲಿಲ್ಲ ಅಂತಂದರೆ ಬೇರೆ ಬಟ್ಟೆನ ಕೂಡ ಹಾಕ್ಕೊಳ್ಳಿ. 2 ಬೇಕು ಕ್ರಾಸ್ ಪೀಸಸ್ಸು, ಅಂದರೆ ಒಟ್ಟು 4 ಬೇಕು. ನಾನಿಲ್ಲಿ ಸದ್ಯಕ್ಕೆ 2 ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಬೇರೆ ಫ್ಯಾಬ್ರಿಕ್ಕಿಂದ ಸೊ ಇನ್ನೆರಡು ಪೀಸ್ನ ಕಟ್ ಮಾಡ್ಕೋತೀನಿ. ಸದ್ಯಕ್ಕೆ 2 ಪೀಸೇ ಇಲ್ಲಿ ಆಗೋದು ಕಷ್ಟ ಇದೆ, ಆ ಕಾರಣಕ್ಕೋಸ್ಕರ. ಸೊ ಇಲ್ಲಿ ಬಟ್ಟೆ ಸಾಕಾಗಲ್ಲ ಆ ಕಡೆಯಿಂದ ಕಾರಣಕ್ಕೆ ಈ ಕಡೆಯಿಂದ ತಗೋತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ ಕ್ಲೀನಾಗಿ ಹಾಕೋಬೇಕು. ಹಾಕ್ಕೊಂಡು 1/4 ಇಂಚನ್ನ ಬಿಟ್ಬಿಟ್ಟು ಈ ಕಡೆ ಹಾಕೋಬೇಕು. ಇಲ್ಲಿ 4 ಇಂಚು ಲೆಂತ್ ಬರ್ತಾಯಿದೆ ನೋಡಿ, ಗಮನಿಸ್ತಾ ಇರ್ಬೋದು. 4 ಇಂಚು ರೆಡಿ ಲೆಂತ್ ಬರ್ತಾಯಿದೆ. ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ತೀನಿ. 1 ಇಂಚ್ ಯಾಕಪ್ಪ ಅಂತಂದರೆ ನಮಗೆ ಮೇಲ್ಗಡೆ 1/2 ಇಂಚ್ ಬೇಕು ಶೋ ಅಟ್ಯಾಚ್ ಮಾಡಲಿಕ್ಕೆ, ಮತ್ತು ಕೆಳಗಡೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ 1/2 ಇಂಚ್ ಬೇಕು. ಆ ಕಾರಣಕ್ಕೋಸ್ಕರ 1 ಇಂಚನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು 3.25 ಇಂಚ್ ಬರ್ತಾಯಿದೆ, ಅದಕ್ಕೆ ನಾನು 4.25 ಇಂಚನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಲಾಸ್ಟ್ ಒನ್ ಬಂದು 3 ಅದು ಕೂಡ 4 ಇಂಚ್ ಬರ್ತಾಯಿದೆ. ಸೊ ಅಂದರೆ 3.25 ಇಂಚು 4.25 ಇಂಚಷ್ಟು ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಈ 3 ಪಾಯಿಂಟ್ಗಳನ್ನ ಕ್ರಾಸ್ ಮಾಡಿ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ಎಕ್ಸ್ಟ್ರಾ ಬಟ್ಟೆನ ನಾನು ಅಟ್ಯಾಚ್ ಮಾಡಬೇಕು. ಲೆಂತ್ ವೇರಿಯೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ಆ ಕಾರಣಕ್ಕೋಸ್ಕರ. ಸೊ ನೀವು ಬಟ್ಟೆ ಅಂದರೆ ನಾನು ಆ ಬಟ್ಟೆನ ಸ್ಟಿಚಿಂಗ್ ಮಾಡುವಾಗ ಅಟ್ಯಾಚ್ ಮಾಡ್ಕೋತೀನಿ. ಸೊ ನೋಡ್ತಾ ಇರ್ಬೋದು. ಇವಾಗ ನೋಡಿ ಈ ಬಟ್ಟೆನ ಇಲ್ಲೇ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸೊ ಇವಾಗ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸ್ ಪಾರ್ಟು 3 ಪಾರ್ಟ್ ಕೂಡ ರೆಡಿ ಆಯಿತು. ವಿಡ್ತ್ ಎಷ್ಟು ಬೇಕು ನಮಗೆ ಅದನ್ನು ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡ್ಕೋತೀನಿ ಸ್ಟಿಚಿಂಗ್ ಮಾಡುವಾಗ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ, ಮತ್ತು ತುಂಬಾ ಈಸಿಯಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನೇ ತಪ್ಪಿದ್ರು ಸರಿ ಇದ್ದರೂ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ಒಂದು ಮೋಟಿವೇಶನಲ್ ಇದ್ದಾಗೆ.
ಸೊ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ಸೊ ನ್ಯಾಚಸ್ ತುಂಬ ಇಂಪಾರ್ಟೆಂಟು. ನ್ಯಾಚಸ್ನ ತಪ್ಪದೇ ಹಾಕಿ. ಈ ಥರ ನ್ಯಾಚಸ್ ಹಾಕಲಿಲ್ಲ ಅಂತಂದರೆ ಮತ್ತೆ ನಾವು ಮಾರ್ಕ್ ಎಲ್ಲಿ ಮಾಡಿದ್ದೀವಿ ಅಂತ ಹುಡುಕ್ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಅಲ್ಲಲ್ಲೇ ನ್ಯಾಚಸ್ ಹಾಕೋತೀನಿ. ಇಲ್ಲಾಂದರೆ ಗಸಿ ಬಿಸಿ ಆಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಆ ಕಾರಣಕ್ಕೋಸ್ಕರ. ಸೊ ಇವಾಗ ಕಂಪ್ಲೀಟ್ ರೆಡಿ ಆಯಿತು. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.